ಮತ್ತು ಇಲ್ಲಿ ಏನವು ನೊಣಗಳ ಇಲ್ಲ ಜಿರ್ಲೆಗಳ ಕನ್ನಡಿಗರಿಗೆ ಇಲ್ಲ ಇಲ್ಲ ಕೀಟಗಳ ಸರ್ ಮಕ್ಕಳು ನಮ್ಮ ಮಕ್ಕಳು ಸರ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನಮ್ಮ ಮಕ್ಕಳು ಸರ್ ಅವರು ಆಕ್ಸಿಡೆಂಟ್ ಆಯ್ತು ಮುಂಬೈನಲ್ಲೂ ಕಾಲ್ ತುಳ್ತಾ ಇತ್ತು ದೆಹಲಿನಲ್ಲೂ ಕಾಲ್ ತುಳ್ತಾ ಇತ್ತು ಕುಂಭಮೇಳದಲ್ಲೂ ಕಾಲ್ ತುಳ್ತಾ ಇತ್ತು ಸರ್ ನಮ್ಮ ಮಕ್ಕಳು ಒಂದ್ ನಿಮಿಷ ಸರ್ ನಮ್ಮ ಮಕ್ಕಳು ಸರ್ ಅವರು ಮೇಡಮ್ ನಮಗೆ ಮನುಷ್ಯತ್ವ ಇದೆ ಆ ಕುಟುಂಬದ ಜೊತೆ ನಾವು ನಿಂತಿದ್ದೀವಿ ಮದ್ವೆ ಆಗಿದ್ಯಾ ನಿಮ್ಗೆ ಇನ್ನೂ ಮದ್ವೆ ಆಗಿಲ್ವಾ ಹಂಗೆ ಅದಕ್ಕೆ ನೀವ್ ಹಿಂಗ್ ನನ್ನ ಹುಡ್ಸಿರೋ ಅಪ್ಪ ಅಮ್ಮ ಇಲ್ವಾ ಹೇಳ್ತಿರೋದು ಪಹಲ್ಗಾಮ್ ಅಲ್ಲ ಆಯ್ತು ಬಿಜೆಪಿ ನೀವು ಮಾಡಿರೋದ್ ಪಹಲ್ಗಾಮ್ಗೂ ಇದಕ್ಕೂ ನೀವು ಕಂಪ್ಯಾರಿಸನ್ ಮಾಡಿ ಜಸ್ಟಿಫಿಕೇಶನ್ ಕೊಡ್ತಿದ್ದೀರಲ್ಲ ಇವ್ರು ನಮ್ಮ ಹೌದು ಹಾಗಂತ ಇದಕ್ಕೆ ಜಸ್ಟಿಫಿಕೇಶನ್ ತಪ್ಪನ್ನು ಸಮರ್ಥನೆ ಮಾಡ್ಕೊಂಡಿಲ್ಲ ಪ್ಲೇಟ್ ಹಾಕೋದಕ್ಕೆ ಬರಬೇಡಿ ಯಡಿಯೂರಪ್ಪ ಕಾಲದ್ದು ಅವತ್ತಿನ ಗೋಲಿಬಾರು ಆ ಸಾವು ಲೆಕ್ಕಕ್ಕಿಲ್ಲ ನಾನೇ ಖಂಡಿಸಿದ್ದೀನಿ ಇದೇ ತರ ಅವತ್ತು ಮಾತಾಡಿದ್ದೀನಿ ನಿಮಗಂತ ಅಲ್ಲ ಕಾಲಕ್ಕೆ ತಕ್ಕಂತೆ ಯಾವತ್ತು ಅಮಾಯಕರ ಪ್ರಾಣಗಳು ಬಲಿಯಾಗಿದ್ದಾವೆ ಆ ಹೆಣಗಳ ಮೇಲೆ ಯಾರು ರಾಜಕೀಯ ಮಾಡಿದ್ದಾರೆ ಅವರನ್ನ ಬಿಟ್ಟಿಲ್ಲ ನಿಮ್ಮನ್ನು ಬಿಡಲ್ಲ ಹೌದು ಅವರನ್ನು ಬಿಟ್ಟಿಲ್ಲ ನಿಮ್ಮನ್ನು ಬಿಡಲ್ಲ ಪ್ರಶ್ನೆ ಮಾಡಿ ಅದ್ ನಿಮ್ಮ ಹಕ್ಕು ಅಂತ ಆಗ್ಲೇ ಹೇಳಿದ್ದು ಆದ್ರೆ ಇವತ್ತು ಹೆಣಗಳ ಮೇಲೆ ರಾಜಕೀಯ ನೀವು ಆಯ್ತು ಸಿದ್ದರಾಮಯ್ಯನವರು ತಪ್ಪಾಗಿದೆ ಎಲ್ಲರಿಗೂ ಗೊತ್ತು ತಪ್ಪಾಗಿದೆ ಅಂತ ನಮ್ಮಿಂದ ತಪ್ಪಾಗಿದೆ ನಮ್ಮಿಂದ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ನನ್ನ ನಿರ್ಧಾರ ತಪ್ಪಾಗಿದೆ ಅಂತ ಹೇಳಿದಾರ ಮುಖ್ಯಮಂತ್ರಿಗಳು ಸ್ವತಃ ಗಾಸಿಗೊಂಡು ನನ್ನ ನಿರ್ಧಾರ ಮೇಡಮ್ ಆಯ್ತು ಮೇಡಮ್ ಬೇರೆಲ್ಲ ಘಟನೆ ಹೇಳಿದಾಗ ನೀವು ಇದಕ್ಕೆ ಹೋಲಿಕೆ ಅಂತಂದ್ರಿ ಬೇರೆಲ್ಲ ಘಟನೆ ಆದಾಗ ಯಾರು ಬಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಯಾರು ಬಂದು ಒಂದು ರೂಪಾಯಿ ಕೊಟ್ಟಿದ್ದಾರೆ ಯಾರು ನಾನು ಇದೇ ಹೇಳಿದ್ದೀನಿ ಹಾಗಂತ ಜಸ್ಟಿಫಿಕೇಶನ್ ಅಲ್ಲ ನಾವು ಆ ಕುಟುಂಬದ ಜಸ್ಟಿಫಿಕೇಶನ್ ಇಲ್ಲ ಮಾತಾಡಿದ್ದೀನಿ ತಗೊಂಡೋಗಿ ಚಾಮರಾಜನಗರದಲ್ಲಿ ಹೆಣಗಳು ಬಿದ್ದಾಗ 3 ಜನ ಸತ್ತಂತ ಸುಳ್ಳು ಹೇಳಿದವರು ರಾಜ್ಯದಲ್ಲಿ 44 ಲಕ್ಷ ಜನ ಸತ್ತಲ್ಲ ಅಲ್ಲಲ್ಲ ಒಬ್ಬ ದಕ್ಷ ಅಧಿಕಾರಿ ದಯಾನಂದ್ ಅವರು ಪೊಲೀಸ್ ಕಮಿಷನರ್ ನಿಂಬಾಳ್ಕರ್ನ ಎತ್ತಂಗಡಿ ಮಾಡ್ತಾರೆ ವರ್ಗಾವಣೆ ಮಾಡ್ತಾರೆ ಅಂದ್ರೆ ಎತ್ತಂಗಡಿ ಅಲ್ಲ ಅವ್ರಿಗೆ 2 ಹುದ್ದೆ ಇದೆ 1 ಹುದ್ದೆ ತೆಗ್ದಿದ್ದಾರೆ ಅಷ್ಟೇ. 1 ನಿಮಿಷ ಕೇಳಿಸ್ಕೊಳ್ಳಿ ಸರ್. ನಾನಿಲ್ಲಿ ಒಂದ್ ನಿಮಿಷ ನಂಗೆ ಗೊತ್ತಿಲ್ಲ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಅಮಾನತು ಮಾಡಿರೋದಕ್ಕೆ ನನಗೆ ಯಾವ ಪಶ್ಚಾತ್ತಾಪನೂ ಇಲ್ಲ. ಆದ್ರೆ ಅವ್ರ ವಾಯ್ಸ್ ಅನ್ನ ರೇಸ್ ಮಾಡದೆ ಅವರು ಆಯ್ತಪ್ಪ ಇದೇ ನನಗೆ ಶಿಕ್ಷೆ ಅಂತ ಸುಮ್ಮನಾದ್ರಲ್ಲ ಅದು ತಪ್ಪು. ನಂಬರ್ 1. ನಂಬರ್ 2 ಒಂದ್ ನಿಮಿಷ ದರ್ಶನ್ ಇಲ್ದಾಗಿ ಪ್ಲೀಸ್ ಇಲ್ದಾಗಿ ವೆಂಕಟೇಶ್ ಅವರೇ ಕೇಳಿ. ಕಣ್ಣಿಗೆ ಕಾಣುವಂತೆ ಭದ್ರತಾ ಲೋಪ ಆಗಿದೆ. ಆ ರೆಸ್ಪಾನ್ಸಿಬಿಲಿಟಿ ಬೆಂಗಳೂರು ಕಮಿಷನರ್ ಅವರು ವಹಿಸ್ಕೋಬೇಕು. ಓನ್ಲಿ ಬಿಕಾಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಅವರ ಕರ್ತವ್ಯ ಲೋಪ. ಹಿ ಈಸ್ ಅ ಕಮಿಷನರ್ ಅಂತ ಅಂದರೆ ಅದಕ್ಕೊಂದು ಬೆಲೆ ಇದೆ. ಇಟ್ಸ್ ಓಕೆ ಆಗಲ್ಲ ಅನ್ಬೇಕಾಗಿತ್ತು ಕೇಂದ್ರದ ಗೃಹ ಸಚಿವಾಲಯಕ್ಕೆ ಅವ್ರಿಗೆ ಮಾತಾಡಕ್ಕೆ ಮೇಡಮ್ ನೋಡಿ, ಹೈಕೋರ್ಟ್ ಅಲ್ಲಿ PIL ದಾಖಲಿಸೋವರೆಗೂ ಕಾಂಗ್ರೆಸ್ ಅವರ ಸ್ಟೇಟ್ಮೆಂಟ್ಸ್ ಬೇರೆ ಇತ್ತು.
ಹೈಕೋರ್ಟ್ ಅಲ್ಲಿ ಯಾವಾಗ PIL ಸುಮೋಟೋ ಕೇಸ್ ಹಾಕೊಂಡ್ರು ಇಮಿಡಿಯೇಟ್ ಆಗಿ ಇವರು ಸ್ಟೇಟ್ಮೆಂಟ್ಗಳು ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ ಫೋರ್ಸ್ ಎಷ್ಟಿತ್ತು ಅನ್ನೋದು ಅವಾಗ ಸತ್ಯ ಹೇಳ್ತಾರೆ. 5:30ವರೆಗೂ ಇವ್ರಿಗೆ ಗೊತ್ತಾಗಿಲ್ವಂತೆ ಸಿಎಂ ಇವರು ಎಷ್ಟು ನೆಗ್ಲಿಜೆನ್ಸ್ ಇದೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ 3-4 ಗಂಟೆ ಅಷ್ಟು ನೋಡಿ 4 ಸಾವಾಗಿದೆ. 4 ಸಾವಾಗಿದೆ. ಇವ್ರಿಗೆ ಆ ಸಾವು ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ನೋಡಿ. ಇವ್ರು ಹೇಳ್ತಾ ಇದ್ರು ನಾವು ಸತ್ತವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದ್ರಲ್ವಾ, ಸತ್ತವ್ರ ಎಣದ ಮೇಲೆ ಇವರು ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರು. ಇವ್ರ ಯೋಗ್ಯತೆಗೆ ಇವ್ರಿಗೆ ನೈತಿಕತೆ ಒಂದ್ ನಿಮಿಷ ಎಸ್ ಸರ್ ದಾಸಪ್ಪ ಸರ್, ಈಗ ರಾಜಕೀಯ ಇವರು ಎಲ್ಲರೂ ರಾಜಕೀಯ ಸರ್. ಇವತ್ತು ಅಲ್ಲಿ ಇದರಲ್ಲಿ ಪ್ರಯಾಗ್ರಾಜಲ್ಲಿ ಕಾಲ್ ತೊಳಿತಾ ಆದಾಗ ಇದೇ ಕಾಂಗ್ರೆಸ್ನವರು ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಡಬೇಕು ಅಂದಾಗ ಇದೇ BJP ಇಂಥವೆಲ್ಲ ನಡೆಯುತ್ತೆ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಅಂತ ಅಂದಿದ್ರು. ಇದೇ ಪಹಲ್ಗಾಮ್ ಇನ್ಸಿಡೆಂಟ್ ನಡೆದಾಗ ಮೋದಿ ಅವರು ಅಲ್ಲಿ ಹೋಗಿ ಚುನಾವಣಾ ಪ್ರಚಾರ ಸಭೆಗೆ ಹೋದಾಗ ನಿಮ್ಗೆ ಮಾನವೀಯತೆ ಇಲ್ವೇನ್ರಿ, ಇಂಥ ದೊಡ್ಡ ಮಾರಣ ಹೋಮ ನಡೆದಿದೆ ಆದರೂ ನೀವು ಅಲ್ಲೋಗಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತೀರಾ ಅಂತ ಕೇಳಿದ್ರು. ಇವತ್ತು ಅದೇ ಟರ್ನ್ ಕಾಂಗ್ರೆಸ್ ಪಾರ್ಟಿಗೆ ಬಂದಿದೆ. ಎಲ್ಲರೂ ಒಂದೇ ಎಸ್ ಅವ್ರು ಹೇಳಿ. ಎರಡು ಮಾತೇ ಇಲ್ಲ. ಹೆಂಗಂದ್ರೆ ಕಾಂಗ್ರೆಸ್ ಮತ್ತು BJP ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗ ಏನಂದ್ರೆ ಅವ್ರ ಅನುಕೂಲ ಪರಿಸ್ಥಿತಿ ಬಂದಾಗ ಅದನ್ನ ಇವ್ರ ಮೇಲೆ ಹಾಕ್ತಾರೆ, ಇದನ್ನ ಅವ್ರ ಮೇಲೆ ಹಾಕ್ತಾರೆ. ಇವ್ರು ಹೆಂಗೆ ಅಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡ್ತಾರೆ. ಈಗ ಸೌತ್ ಕೇರಳದಲ್ಲಿ ಹೋದ್ರೆ ಒಂದು ಹೆಣ ಬಿದ್ರೇನೆ ಇಬ್ಬರಲ್ಲೂ ಲಾಭ ತಗೊಳ್ಳೋದು. ನಾವು ತಗೊಂಡಿಲ್ಲ ಸರ್. ಅಲ್ಲ ನಾನು ಮಾತಾಡ್ತಾರೆ. ಆದ್ರೆ ಇಲ್ಲಿ ವಾಸ್ತುಸ್ಥಿತಿ ಏನಾಗಿದೆ ಅಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಹೆಮ್ಮೆಗೆ ಬರ ಹಾಕೋರು ಅನ್ನಂಗೆ ಬರೀ ಕೇವಲ ಒಬ್ಬರೇ ಒಬ್ಬ ಅಧಿಕಾರಿ ಪೊಲೀಸ್ ಇಲಾಖೆ ಮಾತ್ರ ಗುರಿಯಾಗಿಟ್ಕೊಂಡು ಮಾಡಿರೋದಿದೆ. ಅಕ್ಷಮ್ಯ ಅಪರಾಧ. ಇವರು ಖಂಡಿತವಾಗ್ಲೂ ಆಡಳಿತ ವರ್ಗನನ್ನು ಇವರು ಯಜಮಾನನೇ ಸರಿ ಇಲ್ಲ ಪ್ರಾಮಾಣಿಕ ಕಮಿಷನರ್ ಅವರು ಮಾತ್ರ ಇವರು ಸಸ್ಪೆಂಡ್ ಮಾಡ್ಬಿಟ್ಟು ಆಡಳಿತ ವರ್ಗನ ಯಾರಾದ್ರೂ ಒಬ್ರು ಮಿನಿಸ್ಟರ್ CM DCM ಯಾರಾದ್ರೂ KCL ಇದ್ರ ನಿಮ್ಗೆ ಕೂಗಳಿತೆ ದೂರದಲ್ಲಿತ್ತು ಸ್ಟೇಡಿಯಂ ಯಾವ ಆಸ್ಪತ್ರೆಗೆ ಹೋಗಿ ದೋಸೆ ತಿಂತಾ ಇದ್ರು ಇವರು. ಏನ್ ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಆಗ್ಬೇಕು.